ನಟರಾಜ್ ಗೌಡ್ರೆ, ವರ್ಚುವಲ್ ಪಾರ್ಟ್ನರ್ಸ್ ಜಾರ್ಖಂಡ್ನಲ್ಲಿ ಅಂದರೆ ಮಹಾಗಠಬಂಧನ್ನ ಸರ್ಕಾರ, ಅದರಲ್ಲಿ ನಿಮ್ಮ ಪಕ್ಷದ ಸದಸ್ಯರು ಕೂಡ ಸರ್ಕಾರದ ಭಾಗವಾಗಿದ್ದಾರೆ. ಜಾರ್ಖಂಡ್ನಲ್ಲಿ ಅಲ್ಲಿನ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಸಮಾಧಾನ ಇಲ್ಲದೆ ಹೋದರೂ ಕೂಡ ಲೆಟ್ಸ್ ಕಂಪೇರ್ ಅಲ್ಲ. ಜಾರ್ಖಂಡ್ನಲ್ಲಿ ಅಲ್ಲಿನ JPSC ಬಗ್ಗೆ ಆರೋಪ ಬಂದಾಗ ಏನಾಯಿತು, ಅಲ್ಲಿನ JPSC ಚೇರ್ಮನ್ ಅನ್ನು ಅರೆಸ್ಟ್ ಮಾಡಿದ್ದಾರೆ ಸರ್. ನೀವೇನು ಮಾಡಿದ್ರಿ ಇಲ್ಲಿ? KPSC ಮೇಲೆ ಇಷ್ಟೆಲ್ಲ ಬಂತಲ್ಲ. ಅಲ್ಲಿ ಎಕ್ಸಾಮ್ಗಳನ್ನು ಎಕ್ಸಾಮ್ ಮಾಡೋದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದೆ, ವಿದ್ಯಾರ್ಥಿಗಳದ್ರ ಸಂಖ್ಯೆ ಹೆಚ್ಚಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಅಟ್ಲೀಸ್ಟ್ ಎಕ್ಸಾಮ್ ಮಾಡಬೇಕು ಅನ್ನೋ ಚಿಂತನೆ ಜಾರ್ಖಂಡ್ನಲ್ಲಿದೆ. ಬಟ್ ಇಲ್ಲೇನು ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಗೌರ್ಮೆಂಟಿಂದ KPSCಯಲ್ಲಿ ಅಕ್ರಮ ಆಗಿದ್ರು ಸರಿ, ನಾವು ಎಕ್ಸಾಮ್ ಮಾಡೋದಿಲ್ಲ ಅಂತೇಳಿ. ಯಾಕೆ ಸರ್? ಜಾರ್ಖಂಡ್ನಲ್ಲಿ ಒಂದು ರೀತಿ ನಿಯಮ, ಕರ್ನಾಟಕದಲ್ಲಿ ಒಂದು ರೀತಿ ನಿಯಮ, ಅಲ್ಲಿರೋದು ಕಾಂಗ್ರೆಸ್ಸೇ, ಇಲ್ಲಿರೋದು ಕಾಂಗ್ರೆಸ್ಸೇ. ಅಲ್ಲಿಗೊಂದು ರೀತಿ ರೂಲ್ ಬುಕ್, ಇಲ್ಲಿಗೊಂದು ರೀತಿ ರೂಲ್ ಬುಕ್ಕಾ ನಿಮಗೆ? ಈಗ ಕರ್ನಾಟಕದಲ್ಲಿ ಕಳೆದ 3 ವರ್ಷ ಆಯಿತು ಗೆಜೆಟೆಡ್ ಪ್ರೊಫೆಷನಲ್ 384 ಎಕ್ಸಾಮ್ ಆಗಿ. ಒಂದು ಎಕ್ಸಾಮ್ ಬರೆದ್ರು, ಇಂಟರ್ವ್ಯೂ ಆಯಿತು, ಅವರ ಪಟ್ಟಿ ಬಿಡುಗಡೆ ಮಾಡಬೇಕಿದೆ. ಯಾರು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರಲ್ಲ ಅವರು ಇದೇ ಆತಂಕದಲ್ಲಿದ್ದಾರೆ. ಅವರು ವಿದ್ಯಾರ್ಥಿಗಳೇ. ನಾವು ಕಷ್ಟಪಟ್ಟು 5 ವರ್ಷ 6 ವರ್ಷ ಕಷ್ಟಪಟ್ಟು ಓದಿದ್ದೀವಿ, UPSCಗೆ ತಯಾರಾಗಿದ್ದೀವಿ, ನಮ್ಮ ಏಜ್ ಬಾರ್ ಆಗ್ತಾ ಇದೆ, ನಮಗೆ ಪಟ್ಟಿ ಬಿಡಿ, ತಾತ್ಕಾಲಿಕ ಪಟ್ಟಿನಾರು ಬಿಡಿ ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಸರ್ಕಾರ ತಕ್ಷಣ ಅವರ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು, ತಾತ್ಕಾಲಿಕ ಪಟ್ಟಿ ಬಿಡುಗಡೆ ಮಾಡಬೇಕು. ಇದು ಲಾಜಿಕ್ ಕರೆಕ್ಟ್ ಅನ್ಸ್ತಾ ಇದೆ. ಕೇಳಿ, ಪಾಪ ಕಷ್ಟಪಟ್ಟು ಮತ್ತೆ ಪರಿಶೀಲನೆ ಮಾಡಿ ಉತ್ತರ ಕೊಡ್ತೀರಾ? ಉತ್ತರ ಇಲ್ಲ, ಪರಿಶೀಲನೆ ಕೇಳಿ, ಮುಂದಕ್ಕೆ ಹೇಳ್ತೀನಿ. KPSC ಮೇಲೆ ಬಂದಿರತಕ್ಕಂಥ ಆರೋಪಗಳು ಯಾರೋ ಅಧಿಕಾರಿಗೆ ಅಥವಾ KPSC ಸದಸ್ಯರಿಗೆ, KPSC ಚೇರ್ಮನ್ಗೆ ಲಂಚ ಕೊಟ್ಟಿದ್ದಾನೆ ಅನ್ನೋದಾದ್ರೆ ಅದ್ರ ಮೇಲೆ ಮುಲಾಜಿಲ್ಲದೆ ತನಿಖೆ, ಅದನ್ನ ಯಾವತ್ತೂ ಕ್ಲೀನ್. ಬಟ್ ಆದರೆ KPSC ಏನು ಗೊತ್ತಾ, KPSCಯಲ್ಲಿ ಇನ್ನೂ ಪಾರದರ್ಶಕತೆ ಬೇಕು, ಅದು ನಾನು ಒಪ್ತೀನಿ. ನಾನು ಕಾಂಗ್ರೆಸ್ ವಕ್ತಾರನಾಗಿ ನಮ್ಮ ಸರ್ಕಾರಕ್ಕೂ ಅದೇ ಮನವಿ ಮಾಡಿರೋದು, KPSCಯನ್ನ ಕ್ಲೀನ್ ಮಾಡಿ ಪಾರದರ್ಶಕತೆ ತಗೊಂಡ್ಬನ್ನಿ. ಆಮೇಲೆ ಒಂದು ಎಕ್ಸಾಮ್ ಆದಮೇಲೆ ಭಾಳ ದಿನಗಳ ಕಾಲ ಇಟ್ಕೊಂಡ್ರೆ, ರಿಸಲ್ಟ್ ಬಿಡ್ಲಿಕ್ಕೆ ಇಟ್ಕೊಂಡ್ರೆ ಅದು ಗೊಂದಲ ಮೂಡಿಸುತ್ತೆ. ಮುಂದಿನ ವಿದ್ಯಾರ್ಥಿಗಳು ಅವ್ರಿಗೆ ಪಾಸ್ ಆಗಿಲ್ಲ ಅಂದರೆ ಮುಂದಕ್ಕೆ ಬೇರೆ ಓದ್ಕೊಂತಾರೆ, ಅವ್ರನ್ನ ಮಿಸ್ಲೀಡ್ ಮಾಡೋ ಜನ ಇರ್ತಾರೆ. ಯಾಕಂದರೆ ಯಾರು ಆಯ್ಕೆ ಆಗಿರಲ್ಲ ಅಂಥವ್ರನ್ನ ಮಿಸ್ಲೀಡ್ ಮಾಡಿ, ಇಲ್ಲೇನೋ ಕರಪ್ಷನ್ ಆಗಿದೆ, ನೀವು ಹೋರಾಟಕ್ಕೆ ಬನ್ನಿ ಅಂತ ಮಿಸ್ಲೀಡ್ ಮಾಡೋ ಜನ ಇರ್ತಾರೆ. ಅದು ಬಿಟ್ಟು ಮುಂದಕ್ಕೆ ಹೋದ್ರಪ್ಪ, ಮುಂದಕ್ಕೆ ಇನ್ನೂ ಒಂದು ನೋಟಿಫಿಕೇಶನ್ ಬರ್ತಾ ಇದೆ, ಓದ್ಕೊಂಡು ಚೆನ್ನಾಗಿ ಓದಿ ಮುಂದೆ ಆಯ್ಕೆಯಾಗಿ ಅಂತ ಹೇಳೋಂಥದ್ದು ಇರಲ್ಲ, ಜನ ಇರಲ್ಲ. ಕೆಲವರು ಇರ್ತಮ್ಮ ಇರು ಆ ಥರ ಮಿಸ್ಲೀಡ್ ಮಾಡೋ ಜನ ಇರ್ತಾರೆ. ತಮ್ಮ ರಾಜಕಾರಣಕ್ಕಾಗಿ, ತಮ್ಮ ಪ್ರಚಾರಕ್ಕಾಗಿ, ತಮ್ಮ ಮುಂದಿನ ಭವಿಷ್ಯಕ್ಕಾಗಿ, ರಾಜಕಾರಣದ ಭವಿಷ್ಯಕ್ಕಾಗಿ ಮಿಸ್ಲೀಡ್ ಮಾಡೋ ಜನಗಳು ಇರ್ತಾರೆ. ಅದಕ್ಕೆ ವಿದ್ಯಾರ್ಥಿಗಳು ಗಮನ ಕೊಡದಲೆ ಮುಂದಿನ ಪರೀಕ್ಷೆಗೆ ತಯಾರಿ ನಡೆಸಬೇಕು. ಅದು ಒಂದು. ಎರಡನೇದು ಅನ್ಇಂಟರಪ್ಟೆಡ್ ಆಗಿ ಕೇಳಿಸ್ಕೊಂಡೆ. ನನಗೆ ಅನುಮಾನ ಏನ್ ಗೊತ್ತಾ ಸರ್, ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆದಾಗ ಇದೇ ಕಾಂಗ್ರೆಸ್ ಪಕ್ಷ ಏನ್ ಹೇಳ್ತು, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಪೂರ್ತಿ ಎಕ್ಸಾಮ್ ಆಗಬೇಕು, ಅಕೌಂಟಬಿಲಿಟಿ ಭಾಗವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಅಲ್ಲೂ ಇದ್ರು ಸರ್, ನಮಗೆ ರಿಸಲ್ಟ್ ನಾವು ಕರೆಕ್ಟ್ ಬರ್ದಿದ್ದೀಪ ಪಾಪ, ನಮಗ್ ರಿಸಲ್ಟ್ ಬರ್ಲಿ, ನಮ್ಮ ಅಡ್ಮಿಷನ್ಗಳಾಗಬೇಕು ಅಂತ ಕೇಳ್ತಿದ್ದ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳಿದ್ರು. ನೀಟ್ಗೊಂದು ನ್ಯಾಯ, ಮತ್ತದೇ ಪ್ರಶ್ನೆ ಸರ್, KPSCಗೊಂದು ನ್ಯಾಯ. ನಟರಾಜ್ ಗೌಡ್ರೆ, ಅದಕ್ಕೆ ಹೇಳಿದ್ದು ಯೋಚನೆ ಮಾಡಿ, ಲಾಜಿಕಲ್ ಆಗಿದೆಯಾ ನಿಮ್ಮ ಉತ್ತರ ಅಂತ ಯೋಚನೆ ಮಾಡಿ ಉತ್ತರ ಕೊಡಿ ಅಂತ. ಇಲ್ಲ ಕೇಳಿ, ಯಾಕಂದ್ರೆ KPSCಲಿ ಯಾವಾಗ ಕನ್ನಡದಲ್ಲಿ ಪೇಪರ್ ಟ್ರಾನ್ಸ್ಲೇಷನ್ ಅಲ್ಲಿ ತೊಂದರೆ ಆಯ್ತು ಅಂದಾಗ ಎಕ್ಸಾಮ್ ಮಾಡಿದ್ದಾರೆ. ಇದರೊಳಗೆ ಏನು ದೊಡ್ಡ ವಿಷಯ ಇಲ್ಲ, ಎಕ್ಸಾಮ್ ಮಾಡಿದ್ದಾರೆ. ಆದ್ರೆ 3 ವರ್ಷ ಆಗಿ ಎಕ್ಸಾಮ್ ಆಗಿರ್ತಕ್ಕಂತಹ ಪರೀಕ್ಷೆಯನ್ನ ಯಾರು ಆಯ್ಕೆ ಮಾಡಿ ಪಟ್ಟಿ ಬಿಡುಗಡೆಗೆ ಕಾಯ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ಲಿಕ್ಕೋಸ್ಕರ ಕೆಲವರು ಯಾರೋ ಸಂಚು ಮಾಡಿ, ಮಿಸ್ಲೀಡ್ ಮಾಡಿ, ಪಾಪ ಸೆಲೆಕ್ಟ್ ಆಗಿಲ್ಲದ ವಿದ್ಯಾರ್ಥಿಗಳಿಗೆ ತಪ್ಪು ದಾರಿಗೆ ಎಳೆದು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಅದಕ್ಕೆ ಅವಕಾಶ ಕೊಡಬಾರದು. ನಟರಾಜ್ ಗೌಡ್ರೆ, ಇಲ್ಲಿ ಕೇವಲ ಸ್ಪೆಲ್ಲಿಂಗ್ ಮಿಸ್ಟೇಕಿಗೆ ಉಳಿದಿಲ್ಲ ಸರ್. KS ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ ಇದೆ, PDO ಪರೀಕ್ಷೆಯಲ್ಲಿ ಫಲಿತಾಂಶದಲ್ಲಿ ಅಕ್ರಮ, CTI ಹುದ್ದೆಗಳ ನೇಮಕಾತಿ ಅಕ್ರಮ, ಇಂಜಿನಿಯರಿಂಗು ಅದರಲ್ಲೂ ಅಕ್ರಮ ಸರ್. ಪಟ್ಟಿ ಮಾಡ್ತಾ ಹೋದ್ರೆ ಇವತ್ತು ಇಡೀ ಡಿಬೇಟ್ ಮುಗ್ದೋಗುತ್ತೆ, ಪಟ್ಟಿ ನಿಲ್ಲಲ್ಲ. KPSC ಅಡಿಯಲ್ಲಿ ಇಷ್ಟೆಲ್ಲ ಅಕ್ರಮ ಇದೆ ಅಂತ ಗೊತ್ತಾದ್ರೂ ಕೂಡ ಏನ್ ಸರ್ ಅಧಿಸೂಚನೆ 300 ಎಷ್ಟು ಪೋಸ್ಟ್, ಅದು 319 ಯಾವುದು ಅಧಿಸೂಚನೆ ಹೊರಡಿಸಿರೋದು ಸೇಮ್ ಇದೆ, ಕರೆಕ್ಟ್ ಅಂತ ಹೇಳಿ ಆರೋಪ ಹೊತ್ತಿರೋ KPSC ಬೋರ್ಡ್ ಇಂದ ನಿಮ್ ಸರ್ಕಾರದಲ್ಲಿ ಬಹಳ ಪಾರದರ್ಶಕವಾಗಿದೆ ಸರ್ ಸಿಸ್ಟಮ್. ಈಗ ಕೇಳಿ, KPSC ಅಲ್ಲಿರೋ ಕೆಲವು ಅಧಿಕಾರಿ, ಚೇರ್ಮನ್ ಆತನ ಈಗ ಸಸ್ಪೆಂಡ್ ಮಾಡಲಾಗಿದೆ, ಆತನ ಮೇಲೆ ಕ್ರಮ ಆಗ್ತಾ ಇದೆ. ಒಬ್ಬ ಕ್ರಮ ಆಗ್ತಿಲ್ಲ ಸರ್, ಸಸ್ಪೆಂಡ್ ಆಗಿದೆ, ಅದು ರಾಜ್ಯಪಾಲ ಈಗ ಒಂದು ಕಾನೂನು ಕ್ರಮ ತಾವು ಮಾಡ್ತಾರೆ. ನಾವು ತೀರ್ಮಾನ ಮಾಡಕ್ಕಾಗಲ್ಲ, ಇದೇ ಆಗಬೇಕು, ಹಿಂಗೆ ಆಗಬೇಕು, ಇವತ್ತೇ ಆಗಬೇಕು. ಓದ್ಕೊಂಡಿರೋರಿಗೆ ಗೊತ್ತಾಗುತ್ತೆ ಸರ್, ಜಾರ್ಖಂಡಲ್ಲಿ ಏನಾಗ್ತಿದೆ, ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತ ತೀರ್ಮಾನ ಮಾಡೋದು ಬೇಡ. ತುಲನೆ ಮಾಡೋಣ. ಒಂದು ನಿಮಿಷ.
ತುಲನೆ ಮಾಡೋಣ, ಈ ತುಲನೆ ಮಾಡಿ ಮಾತಾಡಿ. ಆದ್ರೆ ನಮ್ಮ ರಾಜ್ಯದ ಮಕ್ಕಳು ಯಾರು 5-6 ವರ್ಷದಿಂದ ಕಷ್ಟಪಟ್ಟು ಓದಿ ಆಯ್ಕೆ ಮಾಡಿರ್ತಕ್ಕಂಥ ಮಕ್ಕಳು ಅವರನ್ನ ದಿಕ್ಕು ತಪ್ಪಿಸಿ ಪ್ರತಿಭಟನೆ ಕರ್ಕೊಂಡೋಗಿ ಯಾರು ಈ ತರ ದಿಕ್ಕು ತಪ್ಪಿಸಿ ಮಾತಾಡಿ ಕೇಳಿ. ಸರ್, ಅದು sorry, ಬಿಡಿ ನಾನು ಸರ್, ಅಭಿಷೇಕ್ ಅವ್ರಿಗೆ ಪ್ರಶ್ನೆ ಕೇಳ್ಬೇಕಾಗಿತ್ತು. ಚಾಣಕ್ಯ ಉತ್ತರ ಕೊಡಿ. ನಿಮಗೆ ಒಪ್ಪಿಗೆ ಅನಿಸ್ತಿದ್ಯಾ ಸರ್ ದಿಕ್ ತಪ್ಪಿಸಿದಾರಂತೆ?